ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮಂಡೇ ವ್ಲಾಗ್ದಿದ್ದು ಬೆಳಗ್ಗೆ 5 ಗಂಟೆ ಟೈಮ್. ಇವಾಗ ನಾನು ಬೆಳಗ್ಗೆ 5 ಗಂಟೆ ಅಂದರೆ ಪ್ರತಿ ದಿವಸನೂ 4:45ಗೆಲ್ಲ ನಾವು ಏಳಬೇಕು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ ಅನ್ನೋ ಒಂದೊಂದು ಸಾರಿ ಒಂದೊಂದು ಟೆನ್ಷನ್. ಮಕ್ಕಳು ಚಿಕ್ಕವರಿದ್ದಾಗ ಅವ್ರನ್ನ ಬೇಗ ಸ್ಕೂಲ್ ಕಳಿಸ್ಬೇಕು ಅನ್ನೋ ಒಂದು ಟೆನ್ಷನ್ ಇದ್ದರೆ, ಆಫೀಸ್ಗೆ ಹೋದ್ಮೇಲೆ ಆಫೀಸ್ಗೆ ಹೋಗ್ತಾರಲ್ಲ ಅದು ಇನ್ನೊಂದು ಥರ ಟೆನ್ಷನ್ ಇರುತ್ತೆ. ಹಾಗಾಗಿ ಇನ್ನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದರೆ ಅವರು 6 ಗಂಟೆ 6:15ಗೆಲ್ಲ ಮನೆ ಬಿಡ್ತಾರೆ. ಹಾಗಾಗಿ ನಾನು ಪ್ರತಿ ದಿವಸ ಹೇಳೋದು 4:45 ಇಲ್ಲ 5 ಗಂಟೆ. ಏನಾದರೂ ಒಂದು 2-3 ಥರ ಐಟಮ್ಸ್ ಮಾಡಬೇಕು ಅಂತ ಅಂದರೆ ಆವಾಗ ಒಂದು 4:15 4:45ಗೆ ಎದ್ದೇಳ್ತೀರಿ. ಇಲ್ಲ ಬರೀ ಟಿಫನ್ ಏನಾದರೂ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಮಾಡಿಕೊಡೋದಾದರೆ ಒಂದು 5:15 ಈ ಥರ ಎದ್ದೇಳೋದು. ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡಿ ಚೆನ್ನ ಇದೆಯಲ್ಲ ಕಡಲೆಕಾಳು, ದಪ್ಪ ಕಡಲೆಕಾಳು, ಅದರಲ್ಲಿ ಸ್ವಲ್ಪ ಸಲಾಡ್ ಮಾಡ್ಕೊಂಡು ಕೊಡೋಣ. ಹಾಗೆ ಸ್ವಲ್ಪ ಮೊಸರನ್ನ ಬೇಕು ಅಂತ ಹೇಳಿದ್ರು. ಹುಡುಗರೆಲ್ಲ ಊರಿಂದ ಬಂದಿದ್ದರು, ಹಾಗಾಗಿ ಮೊಸರನ್ನ ಬೇಕತ್ತೆ ಅಂತ ನೈಟೇ ನನಗೆ ಹೇಳ್ಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಶಾವಿಗೆ ಚಿತ್ರಾನ್ನ ಮಾಡೋಣ, ಶಾವಿಗೆ ಉಪ್ಪಿಟ್ಟು ಬೇಡ, ಶಾವಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು, ಹಾಗೆ ಮೊಸರನ್ನಕ್ಕೂ ರೆಡಿ ಮಾಡಿಕೊಂಡು ಚೆನ್ನಾಗಿಂದ ಕಾಬೂಲ್ ಕಡಲೆಕಾಳಿಂದ ಅದರಲ್ಲಿ ಸ್ವಲ್ಪ ಸಲಾಡ್ ಥರ ಮಾಡ್ಕೊಂಡು ಕೊಡೋಣ ಅಂತ ಅದು ನೈಟೇ ನಾನು ನೆನೆಸಿಟ್ಟಿದ್ದೆ. ಹಾಗಾಗಿ ಫಸ್ಟು ಚಿತ್ರಾನ್ನ ಮಾಡಿಬಿಡೋಣ ಅಂತ ಹೇಳಿ ಚಿತ್ರಾನ್ನಕ್ಕೆಲ್ಲ ನಾನು ರೆಡಿ ಮಾಡಿಕೊಂಡೆ. ಇದು ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಚಿತ್ರಾನ್ನ. ಇದು ನಮ್ಮ ಮಕ್ಳಿಗೆಲ್ಲರಿಗೂ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪ ಸಲಾಡ್ ಮಾಡ್ಕೊಂಡು ಕೊಡೋಣ. ಮಂಡೆಯಿಂದ ಆಫೀಸ್ಗಂತೂ ಪ್ರೀತು ಆಫೀಸ್ಗೆ ಹೋಗ್ಬೇಕಾದ್ರೆ ಅಳು ಬರೋದೊಂದು ಬಾಕಿ ಪ್ರೀತುಗೆ ಆ ಥರ ಹೋಗುತ್ತೆ. ಸ್ಯಾಟರ್ಡೆ ಸಂಡೇ ಮನೇಲಿತ್ತು ಅಂದರೆ ಸೋಮವಾರ ಹೋಗ್ಬೇಕಾದ್ರೆ ಒಳ್ಳೆ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಸ್ಕೂಲ್ ಕಳಿಸೋ ಥರ ನಮ್ಮ ಪ್ರೀತುನ ನಾವು ಆಫೀಸ್ಗೆ ಕಳಿಸೋದು. ಆಫೀಸ್ಗೆ ಹೋಗ್ಬೇಡ ಮನೇಲೇ ಇರು ಅಂದ್ರೂ ಇಲ್ಲ ನಾನು ಓದಿರೋದು ಎಂತಕ್ಕೆ ಮನೇಲಿರೋದಕ್ಕೆ ಅಂತ ಹೇಳುತ್ತೆ. ಮತ್ತು ಎಂತಕ್ಕೆ ಈ ಥರ ಹೋಗ್ತೀನಿ ಅಂದರೆ ಹಾಗೆ ನಾನು ಇನ್ನೂ ಚಿಕ್ಕವಳಲ್ವಾ ಅಂತ ಹೇಳುತ್ತೆ. 2 ಥರನೂ ಪ್ರೀತುನೇ ಹೇಳುತ್ತೆ. ಆದರೆ ಪ್ರತಿ ಮಂಡೇ ಪ್ರೀತುಗಂತೂ ಅಳು ಬರೋದೊಂದು ಬಾಕಿ. 6:30 ಅಷ್ಟರಲ್ಲಿ ಟಿಫನೆಲ್ಲ ರೆಡಿಯಾಗಿ ಅವರು ಆಫೀಸ್ಗೆ ಹೊರಡ್ತಾರೆ. ಸಹನ ಬೇರೆ ಇಲ್ಲಿಂದನೇ ಆಫೀಸ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸಹನ ನೈಟ್ ಮನೇಲಿ ಫಸ್ಟೇ ಹೇಳ್ಬಿಟ್ಟಿದ್ರು. ಮಕ್ಳಿಗೆಲ್ಲ ಟಿಫನ್ ಪಾಪ ಅವ್ರು ಬೆಳಗ್ಗೆನೇ ತಿನ್ನೋದಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಟ್ಬಿಟ್ಟಿದ್ದೆ ಸಹನ ತಿನ್ನು ಅಂತ ಹೇಳಿ. ಬೇಡ ಅತ್ತೆ ನನಗೆ ಸ್ವಲ್ಪ ಶಾವಿಗೆ ಚಿತ್ರಾನ್ನ ಕೊಡಿ, ಮೊಸರನ್ನ ನಂಗೆ ಬಾಕ್ಸ್ಗೆ ಹಾಕೊಂಡು ಕೊಡಿ ಅಂತ ಹೇಳ್ತು. ಸರಿ ಯಾವುದೋ ಒಂದು ತಿನ್ರಮ್ಮ ಅಂತ ಹೇಳ್ಬಿಟ್ಟು ಹೇಳಿದೆ. ಪ್ರೀತು ಫಸ್ಟೇ ರೆಡಿಯಾಗಿಬಿಟ್ಟಿತ್ತು. 6:30 ಅಷ್ಟರಲ್ಲೆಲ್ಲ ಪ್ರೀತು ಮನೆ ಬಿಟ್ಬಿಡುತ್ತೆ. ಸಹನಾಯಿಂದ ಒಂದು 5 ನಿಮಿಷ ಲೇಟ್ ಆಗೋಯಿತು. ಪ್ರೀತು ಆಗಿರೋದೇ ರೆಡಿಯಾಗಿಬಿಟ್ಟು ವೆಯ್ಟ್ ಮಾಡ್ತಾ ಇತ್ತು, ಬೇಗ ಹೇಳು ಸಹನ ಅಂತ. ಈ ಸಹನ ನನ್ನ ಹತ್ರ ಮಾತಾಡ್ಕೊಂಡು ಕುಂತಿತ್ತು. ಮತ್ತು ಬೆಳಗ್ಗೆನೇ ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ಅಂತ ಹೇಳಿ, ನಾನು ನಮ್ಮ ಮನೇಲಿ ಟಿಫನ್ ನಾನು ಮಾಡಲ್ಲ ಅತ್ತೆ, ಬಾಕ್ಸ್ ತೊಗೊಂಡು ಹೊರ್ಟೋಗ್ತೀನಿ, ಆಫೀಸಲ್ಲೇ ನಾನು 8:30 ಇಲ್ಲ 9 ನಾನು ಟಿಫನ್ ಮಾಡೋದು ಅಂತ ಹೇಳ್ತಾಯಿತ್ತು. ಸರಿ ಹೊರಡಿ ಅಂದರೆ ನನಗೆ ಹಾಗೆ ಮಕ್ಳನ್ನ ಕಳ್ಸೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಆದರೂ ತಿನ್ಬಿಟ್ಟು ಹೋದರೆ ಏನೋ ಒಂಥರ ನಮಗೂ ಖುಷಿಯಲ್ಲ. ಹಾಗಾಗಿ ಸ್ವಲ್ಪ ತಿನ್ನು ಅಂತ ಹೇಳಿ ಒಳಗೆ ಶಾವಿಗೆ ಚಿತ್ರಾನ್ನ ಹಾಕೊಂಡು ಕೊಟ್ಟಿದ್ದು. ಎಲ್ಲ ಬಾಕ್ಸ್ ರೆಡಿ ಮಾಡಿ ಇವರಿಬ್ಬರನ್ನ ಆಫೀಸ್ಗೆ ಹೋಗೋದಕ್ಕೆ ಆಗಲೇ 6:45 ಆಗೋಗಿತ್ತು ಪಾಪ ಹೋಗೋ ಅಷ್ಟರಲ್ಲಿ. ಪಾಪ 2-3 ದಿವಸದಿಂದ ಮನೆಯಲ್ಲಿದ್ದರು. ಇವಾಗ ಹೋಗ್ತಾಯಿದ್ರೆ ನಮಗೆ ಒಂಥರ ಬೇಜಾರಾಗ್ತಾಯಿತ್ತು. ನಮ್ಮಮ್ಮ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಅಮ್ಮ ಬಿಸಿನೀರು ಕಾಯಿಸ್ಕೊಳ್ತಾಯಿದ್ರು. ನಾನು ಏನಮ್ಮ ಫುಲ್ ಹಿಂಗೆ ಪ್ಯಾಕ್ ಆಗೋಗಿದ್ದಿ ಅಂದರೆ ಚಳಿ ಆಗ್ತಾ ಇದೆಯಲ್ಲ ಅದಕ್ಕೆ ಅಂತ ಅಮ್ಮ ಹೇಳ್ತಾಯಿದ್ರು. ಸರಿ ಅಂತೇಳಿ ಮಕ್ಕಳಿಂದ ಹೋಗಿದ್ದಾದಮೇಲೆ ನಾವು ಬಾಗಿಲಿಗೆ ನೀರು ಹಾಕಬೇಕು. ಹಾಗಾಗಿ 6:45 ಆಗೋಗಿತ್ತು. ಇವತ್ತು ಲೇಟ್ ಆಗೋಗಿತ್ತು. ಹಾಗಾಗಿ ಅದಕ್ಕೆ ಅವಾಗ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬರ್ತೀನಿ ನಾನು ಅಂತೇಳಿ ಅದಕ್ಕೇನೋ ಅವಾಗ ಚಳಿ ಆಗ್ತಾಯಿದೆ ಇರು ಅಂತ ಹೇಳಿ ಅವ್ರು ಅವಾಗ ಹೋಗಿ ಸ್ವೆಟ್ರ್ ಹಾಕ್ಕೊಂಡು ಬಂದರು. ಸರಿ ಅಂತ ಹೇಳಿ ನಾನಿನ್ನು ನನ್ನ ಅಡುಗೆ ಮನೆ ಕೆಲಸ ಸೋಮವಾರ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ನಾನು ಕಿಚನೆಲ್ಲ ಕ್ಲೀನ್ ಮಾಡಿ, ಸಂಡೇ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟಿರ್ತೀರಲ್ಲ, ಹಾಗಾಗಿ ಸಂಡೇ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೋಬೇಕಲ್ಲ. ಹಾಗಾಗಿ ಅಷ್ಟು ಬಾಗಿಲಿಗೆ ನೀರು ಹಾಕಿ ಆಮೇಲೆ ರಂಗೋಲಿ ಹಾಕಿ, ಅಂದರೆ 5 ಗಂಟೆಗೆ ಎದ್ದು ಬಂದಾಗ ನಮ್ಮ ಮನೆ ಹತ್ರ ತುಂಬ ಕತ್ಲೆ ಇರುತ್ತೆ. ಮನೆ ಬೇರೆ ನಮ್ಮದು ಒಂಟಿ ಮನೆ ಬೇರೆ ಇದೆಯಲ್ವ, ಹಾಗಾಗಿ ಹೊರಗಡೆ ಬರೋದಕ್ಕೂ ನಂಗೆ ಸ್ವಲ್ಪ ಭಯ ಆಗುತ್ತೆ. ನಾನು ಹೊರಗಡೆ ಬರೋದಿಲ್ಲ. ಅದಕ್ಕೆ ಬರೋ ತನಕ ನಾನು ಹೊರಗಡೆ ಬರೋಲ್ಲ. ಅದಕ್ಕೇನು 5:30 5:45 ಬರ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಚಳಿ ಇದೆಯಲ್ಲ ಸುಮ್ಮನೆ ಇರೋ ಅಂತ ಹೇಳಿ. ಫಸ್ಟು ಟೀ ಮಾಡ್ಕೊಂಡು ಕೊಟ್ಟಿದ್ದೆ ಸಹನಾಗೆ. ಆಮೇಲೆ ಅಣ್ಣ ನಂಗೆ ಕಾಫಿ ಬೇಕು ಅಂತ ಹೇಳಿದ್ರು. ಅಣ್ಣಂಗೆ ಕಾಫಿ ಮಾಡ್ಕೊಂಡು ಕೊಟ್ಟು ಆಮೇಲೆ ಇನ್ನು ಮತ್ತೇನು ಕೆಲಸ ಇದೆಯಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಇನ್ನು ಸೋಮವಾರ ಶುಕ್ರವಾರ ನಾನು ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಗಂಜಲ, ಅರಶಿನ, ಸ್ವಲ್ಪ ಉಪ್ಪುಕಲ್ಲು, ಅಡುಗೆ ಮನೆ ಒರೆಸ್ಕೋಬೇಕಾದ್ರೆ ನನ್ನ ಕೈಯಲ್ಲೇ ಅವತ್ತು ಒರೆಸ್ಕೊಳ್ಳೋದು, ಮೊಪಲೆಲ್ಲ ಒರೆಸೋದಿಲ್ಲ. ಹಾಗಾಗಿ ಫಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗೋಯ್ತು ಅಂದರೆ ಫಸ್ಟ್ ಒಂದೊಂದು ಸಾರಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದು ಸಾರಿ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. 2 ಥರನೂ ಒಂದೊಂದು ಸಾರಿ ಒಂದೊಂದು ಥರ. ಏನಾದರೂ ಟಿಫನ್ನು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ಫಸ್ಟು ಟಿಫನ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಆಮೇಲೆ ಏನು ಅಂದರೆ ಅಡುಗೆ ಎಲ್ಲ ಮಾಡಿದಾದ್ಮೇಲೆ ಮತ್ತೆ ಕ್ಲೀನ್ ಮಾಡಿಬಿಟ್ಟು ನೋಡೋದಕ್ಕೆ ಅಡುಗೆ ಮನೇನ ಏನೋ ಒಂಥರ ಖುಷಿ.
ಆದರೆ ನಾನು ಯಾವ ಗಿಡಗಳು ಹಾಕ್ತಿದ್ರೆ ಯಾಕೋ ನಂಗೆ ಗಿಡ ಅಲ್ಲಿ ಹೊರ್ಟೋಗ್ಬಿಟ್ಟಿದೆ. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅದಕ್ಕೇನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತಾರಲ್ಲ, ನಾನು ಅಷ್ಟರಲ್ಲಿ ಫಸ್ಟು ಸ್ನಾನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋದೆ. ಭಾನು ಮತ್ತು ಉಜ್ಜು ಅವರಿಬ್ಬರು ಹೊರಟ್ರು. ಅವರಿಬ್ಬರು ನಾವು ಹೋಗ್ತೀವಿ ಆಫೀಸ್ಗಿನ್ನ. ಭಾನು ಕೋರ್ಟ್ಗೆ ಹೋಗ್ತಾ ಇತ್ತು. ಉಜ್ಜು ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಪಾಪ ಎಲ್ಲ ಮಕ್ಕಳೆಲ್ಲ ಕಾಲೇಜ್ಗೆ ಹೋದ್ರು. ಇನ್ನು ನಮ್ಮ ಮೌನಿ ಒಬ್ಬಳೇ ಇದ್ದಿದ್ದು ಮನೆಯಲ್ಲಿ. ಅವಳನ್ನೊಂದು ವಾರ ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ವಿ. ಇನ್ನೊಂದು 2-3 ದಿವಸ ಇದ್ದು ಅವಳು ಊರಿಗೆ ಹೋಗ್ಬೇಕಾಗಿತ್ತು. ನಾವು ಮನೆ ಕೆಲಸ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಇನ್ನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮತ್ತೆ ಸ್ವಲ್ಪ ತುಪ್ಪ ತೊಗೊಬಂದಿದ್ವಿ. ಮತ್ತು ತುಪ್ಪ ಕಾಯಿಸಿ ತುಪ್ಪದ ಬತ್ತಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಹಾಗೆ ತುಪ್ಪ ಕಾಯೋದಕ್ಕೂ ಇಟ್ಟಿದ್ದೆ. ಅಷ್ಟರಲ್ಲಿ ದೇವ್ರ ಮನೇನೂ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೂ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಬಿಡೋಣ. ಊರಲ್ಲೊಂದು ಪೂಜೆ ಇತ್ತು. ಪೂಜೆಗೆ ಹೇಳಿದರು. ಅಂದರೆ ಅವ್ರ ಮನೆ ದೇವ್ರುಗಳ್ನೆಲ್ಲ ತರಿಸಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು ಅದು ಊರೊಳಗಡೆ. ಹಾಗಾಗಿ ಅಲ್ಲಿ ಹೋಗ್ಬೇಕಾಗಿತ್ತು. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟೋಣ. ಆಮೇಲೆ ಅಲ್ಲಿ ಹೋಗೋಣ ಅಂತ ಹೇಳಿ ತುಪ್ಪ ಕಾಯೋದಕ್ಕಿಟ್ಟು ಇನ್ನು ದೇವ್ರ ಮನೆಯೂ ಸೇಮ್ ಹೀಗೇ, ಅಂದರೆ ಉಪ್ಪು ಹಾಕಲ್ಲ ನಾನು, ಗಂಜಲ ಮತ್ತು ಅರಿಶಿನ ಹಾಕ್ಬಿಟ್ಟು ದೇವ್ರ ಮನೆ ಒರೆಸ್ಕೊಳ್ಳೋದು. ದೇವ್ರ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಆದಮೇಲೆ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿಟ್ಟು ಅದು ತುಪ್ಪ ಎಲ್ಲ ಆರಿದಾದಮೇಲೆ ಸ್ವಲ್ಪ ಕರ್ಪೂರ ಹಾಕಿ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದೊಂದು ಪಾಕೆಟ್ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದರೂ 1 ತಿಂಗಳು 1.5 ತಿಂಗಳು ಬರುತ್ತೆ. 3 ಪಾಕೆಟ್ ಬತ್ತಿನಿಗೆ ನಾನು ಅರ್ಧ kg ತುಪ್ಪ ಹಾಕಿದ್ದೆ. ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡ್ಕೊಂಡಿದ್ದು. ಡೈಲಿ ಹೂವು ತೆಗಿತಾ ಇರ್ತೀರಲ್ಲ, ಹಾಗಾಗಿ ಹಬ್ಬಗಳಲ್ಲಿ ಮತ್ತು ಏನಾದರೂ ಸ್ಪೆಷಲ್ ಡೇ ಇದ್ದರೆ ಮಾತ್ರ ನಾವು ಫುಲ್ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡೋದು. ಇಲ್ಲಾಂದರೆ ಸಿಂಪಲ್ಲಾಗಿ ಪೂಜೆ ಮಾಡೋದು. ರಾಯರಿಗಂತೂ ನಾನು ತುಪ್ಪದ ಬತ್ತಿ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಅರ್ಧ kg ತುಪ್ಪ ತಂದ್ಕೊಂಡು, ನಮ್ಮಣ್ಣ ಏನು ಅಂದ್ಕೊಂಬಿಟ್ಟಿದ್ರು, ತುಪ್ಪ ಕಾಯಿಸೋದಕ್ಕೆ ತಗೋಬಾ ಅಂತ ಹೇಳಿದ್ದಾರೆ ಆಮೇಲೆ ಅತ್ತಿಗೆ ಹೇಳ್ತಾಯಿದ್ರು ತುಪ್ಪದ ಬತ್ತಿ ಮಾಡ್ಕೊಳ್ಳೋದಕ್ಕೆ ಕಣ್ರಿ, ಅದಕ್ಕೋಸ್ಕರ ಕೇಳಿದ್ದು ಅಂತ. ಅಣ್ಣ ಆಮೇಲೆ ಪಾಪ ಏನು ಮಾತಾಡೋದಕ್ಕೆ ಹೋಗಿಲ್ಲ. ನಾವಿನ್ನು ಬೇಗ ಪೂಜೆ ಎಲ್ಲ ಮುಗ್ದಿತ್ತಲ್ಲ, ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿದ್ವಿ. ಹಾಗಾಗಿ ಊರಲ್ಲಿ ಬೇರೆ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಬೇರೆ ಹೋಗ್ಬೇಕಾಗಿತ್ತಲ್ಲ. ಅಷ್ಟರಲ್ಲಿ ಇನ್ನೂ ಮಧ್ಯಾಹ್ನದ ಮೇಲೆ ಹೋದ್ರಾಯ್ತು ಅಂತ, 1 ಗಂಟೆ 2 ಗಂಟೆಗೆ ಹೋದ್ರಾಯ್ತು ಅಂತ ಹೇಳಿ ಫಸ್ಟು ಮೌನ ಆಮೇಲೆ ನಂಗೆ ಡ್ರೆಸ್ಗಳು ತೊಗೋಬೇಕು ಅಂತ ಹೇಳ್ತು. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಕೊಟ್ವಿ. ಭಾನು ಅಲ್ಲಿಂದ ನಾನು ಆಫೀಸಿಂದ ಹಾಗೆ ಬರ್ತೀನಿ ಅಂತ ಹೇಳಿತು. ಆಫೀಸಲ್ಲ, ಕೋರ್ಟಿಂದ, ಆಫೀಸೇ ಬರುತ್ತೆ ಬಾಯಿಗೆ. ಕೋರ್ಟಿಂದ ಹಾಗೆ ಬರ್ತೀನಿ ಬೇಗ ಆದರೆ MG ರೋಡ್ ಹತ್ರನೇ ಹೇಗೂ ಬರ್ತೀರಲ್ಲ, ಅಲ್ಲಿಗೆ ಬರ್ತೀನಿ, ನೀವು ಬನ್ನಿ ಅಂತ ಹೇಳಿತು. ಸರಿ ಅಂತ ಹೇಳ್ಬಿಟ್ಟು, ಆದರೂ ನಾವು ಹೇಳಿದ್ವಿ ನಾವು ಬೆಳಿಗ್ಗೆ ಸ್ವಲ್ಪ ಬೇಗ ಹೋದರೆ ಅಲ್ಲಿ ಓಪನ್ ಇರುತ್ತೋ ಇಲ್ವೋ ಅನ್ನೋದೊಂದು ಡೌಟ್ ಇತ್ತು. ಬಾನು ಇಲ್ಲ ಬನ್ನಿ ನೋಡೋಣ ಅಂತ ಹೇಳಿತು. ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋಗೋಷ್ಟರಲ್ಲಿ ಒಂದು 10:15 10:30 ಆಗಿತ್ತು. ನಾವು ಮನೆಯಿಂದ ಒಂದು 9:15 ಅಷ್ಟರಲ್ಲೇನೋ ಮನೆ ಬಿಟ್ವಿ. 9 ಗಂಟೆ 9:15 ಅಷ್ಟರಲ್ಲಿ ಬಿಟ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ಒಂದು 10:15 10:30 ಆಗಿತ್ತು. ಸ್ವಲ್ಪ ಪರವಾಗಿರಲಿಲ್ಲ, ಎಲ್ಲ ಓಪನ್ ಇತ್ತು. ಆಮೇಲೆ ಬಂದು ಏನೇನು ಬೇಕು ತಗೋ ಅಂತ ಹೇಳಿದ್ವಿ. ಅವಳು ಸ್ವಲ್ಪ ಡ್ರೆಸ್ಗಳು ಮತ್ತು ಅದು ಇದು ಅಂತ ಅಂದ್ಬಿಟ್ಟು ಅವಳು ತೊಗೊಂಡ್ಳು. ನಾವು ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಮೌನಾಗಿ ಮಾತ್ರ ನಾವು ತೊಗೊಂಡು ಕೊಟ್ಟಿದ್ದು. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗೆ ತೊಗೊಂಡಿದ್ದು. ಪ್ರೀತಿಗೆ ಯಾಕೋ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ನನಗೆ ಬೇಡಮ್ಮ ಏನೂ ಅಂತ ಪ್ರೀತು ಫಸ್ಟೇ ಹೇಳ್ಬಿಟ್ಟಿತ್ತು. ಭಾನುನ ಕೇಳಿದ್ರೆ ನಾನೇ ಬರ್ತೀನಿ ನೋಡ್ತೀನಿ, ನನಗೆ ಏನಾದರೂ ಇಷ್ಟ ಆದರೆ ತೊಗೋತೀನಿ, ಇಲ್ಲಾಂದರೆ ಬೇಡ ಅಂತ ಹೇಳಿತ್ತು. ತುಂಬ ಬಿಸಿಲು ಬೇರೆ ಇದೆಯಲ್ವ, ಟೋಪಿ ತೊಗೊಂಬಿಡಿವೆ ಬಾ, ಕ್ಯಾಪ್ ಹಾಕ್ಕೊಳ್ಳಿವೆ ಅಂತ ಅದಕ್ಕೆ ರೇಗಿಸ್ತಾಯಿತ್ತು. ಸರಿ ಅಮ್ಮ ಬರ್ತೀನಿ ಬಿಡು ಅಂತ ಭಾನು ಹೇಳ್ತಾಯಿತ್ತು. ನಾವಿಲ್ಲಿ ಬರೋ ಅಷ್ಟರಲ್ಲಿ ಏನೋ ಈ ಏರಿಯಾಗೆ ಬಂದರೆ ಏನೋ ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆಯಲ್ವ. ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಒಂದು ರೋಡು, ಆಮೇಲೆಲ್ಲ ಒಳಗಡೆ ಎಲ್ಲ ಗಜಿಬಿಜಿ ಥರನೇ ಇರುತ್ತೆ. ನಾವೇನೋ ಬರೋದು ಬಂದುಬಿಟ್ವಿ. ಆಮೇಲೆ ಲೇಟ್ ಆಗೋಯಿತು ಅಂತಂದರೆ ಅಲ್ಲಿ ಬೇರೆ ಹೋಗ್ಬೇಕಲ್ಲ ಅನ್ನೋದು ಒಂದಿತ್ತು. ಅದಕ್ಕೆ ಬೇಗ ಏನು ಬೇಕೋ ತೊಗೊಂಬಿಡಮ್ಮ ಹೋಗೋಣ ಅಂತ ಹೇಳಿದ್ದು. ಸರಿ ಅತ್ತೆ ಅಂತ ಪಾಪ ಅವಳು ಏನು ಶಾಪಿಂಗ್ ಮಾಡೋದು, ಮೌನ ಅಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾಡ್ತಾಳೆ. ಯಾವ್ದು ಇಷ್ಟ ಆಗುತ್ತೋ ಅದನ್ನ ಎತ್ಕೋತಿರ್ತಾಳೆ. ಜಾಸ್ತಿ ಅವಳು ನೋಡೋದಕ್ಕೆ ಹೋಗಲ್ಲ. ಇಷ್ಟ ಆಯಿತು ಅಂದರೆ ಇಟ್ಕೋತಾಳೆ, ಇಲ್ಲ ಅಂದರೆ ಬೇಡ ಅಂತಾಳೆ. ಅದರಲ್ಲಿ ನಮ್ಮ ಅತ್ತಿಗೆ ಪಾಪ ಸೆಲೆಕ್ಟ್ ಮಾಡ್ತು ಅಂದರೆ ಅವಳೇನು ಮಾತಾಡೋದೇ ಇಲ್ಲ. ಸರಿ ನಾನು ಅದೇ ತೊಗೊಳ್ತೀನಿ ಅಂತ ಹೇಳ್ಬಿಡ್ತಾಳೆ. ನಾವು ಎಲ್ಲ ಬೇಗನೆ ತೊಗೊಂಡ್ವಿ, ಅಂದರೆ ಜಾಸ್ತಿ ತೊಗೊಂಡಿಲ್ಲ. ಅವಳಿಗೆ ಇಷ್ಟಪಟ್ಟಿದ್ದು ಒಂದು 3-4 ಡ್ರೆಸ್ ಏನೋ ತೊಗೊಂಡ್ಲು ಅಷ್ಟೇನೆ. ಜೀನ್ಸಲ್ಲಿ ತೊಗೊಂಡ್ಲು ಮತ್ತು ಏನೇನೋ ಹೇಳ್ತಾಯಿದ್ಲು. ನಾವೊಂದು ಶಾಪಲ್ಲಿ ಕೂತಿರ್ಬೇಕಾದ್ರೆ ಬಸವಣ್ಣನ ಕೈ ಮುಕ್ಕೊಂಡು ಹಾಗೆಯೇ ಇಲ್ಲೊಂದು ಹತ್ರ ನೋಡ್ತೀನಿ ಅಂತ ಅಂದ್ಬಿಟ್ಟು ಕುರ್ತಿನಲ್ಲಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದು. ಇಲ್ಲೂ ಪರವಾಗಿಲ್ಲ, ಕುರ್ತಿ ಚೆನ್ನಾಗಿತ್ತು. ಅದರಲ್ಲಿ ತೊಗೊಂಡಿದ್ದಲ್ಲ. ಆದಮೇಲೆ ಜೀನ್ಸಲ್ಲಿ ನೋಡ್ತೀನಿ. ಆಮೇಲೆ ಪ್ರೀತು ಫೋನ್ ಮಾಡಿಬಿಟ್ಟು ಜೀನ್ಸಲ್ಲೆಲ್ಲ ತೊಗೋಬೇಡ ನೀನು ಅಂತ ಹೇಳ್ತು. ಸರಿ ಅಂತ ಹೇಳೋಷ್ಟರಲ್ಲಿ ಭಾನುನು ಬಂತು. ಅದಕ್ಕೆ ಹೇಳ್ದಂಗೆ ಬಿಸಿಲಿಗೆ ಕ್ಯಾಪ್ ತಗೋತಾಯಿತ್ತು. ನಾವು ಅದನ್ನೇ ರೇಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಣವಾ ಅಂತ ಅಂದ್ಕೊಂಡ್ವಿ. ಒಂದು 12 ಗಂಟೆ ಹಾಗೆ ಹೋಯಿತು. ಊಟ ಮಾಡ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಇಲ್ಲ ಬೇಡ, ನಿನ್ನ ಟೈಮಾಗಿ ಹೋಗುತ್ತೆ, ಹೊರಟ್ಬಿಡೋಣ ಮನೆಗೆ, ಇನ್ನು ಪೂಜೆಗೆ ಬೇರೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಬೇಡ ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅದರಲ್ಲಿ ಒಂದು ಭಾನುಗಂತೂ ಲಾಯರ್ ಆಗಿದ್ದಿರಲಿ, ಎಲ್ಲಿ ನೋಡಿದ್ರೂ ಈ ವೈಟು ಬ್ಲಾಕು ಈ ಥರನೇ ಯಾವುದಾದ್ರೂ ಬ್ಲಾಕಲ್ಲಿ ಏನಾದರೂ ಕಾಣಿಸ್ತು ಅಂದರೆ ಅಮ್ಮ ನಾನು ಇದು ತೊಗೊಂಡ್ಲಾ ಅಂತ ಇರುತ್ತೆ. ಫಸ್ಟೆಲ್ಲ ಬ್ಲಾಕ್ ಡ್ರೆಸ್ಸು ಅಂತಂದ್ರೆ ಬಾನಿಗೆ ಆಯ್ತಾನೇ ಇರಲಿಲ್ಲ. ಇವಾಗ ಬ್ಲಾಕ್ ನೋಡಿದ್ರೆ
ಏನು ಮಾಡೋದು, ಅವರು ಪ್ರೊಫೆಷನಲ್ಲೇ ಅದಲ್ವಾ. ಹಾಗಾಗಿ ಅದನ್ನೆಲ್ಲ ಇಷ್ಟಪಡ್ತದೆ ಅಂತ ಅಂದ್ಬಿಟ್ಟು ನಾವು ಇವಾಗ ಏನು ಹೇಳೋದಿಲ್ಲ. ಜಾಸ್ತಿ ವೈಟ್ ಬ್ಲಾಕ್ ಇಷ್ಟಪಡುತ್ತೆ. ಅದನ್ನೇ ತೊಗೊಳ್ತೀನಿ, ನಾನು ಅದನ್ನೇ ತೊಗೊಳ್ತೀನಿ ಅಂತ ಇರುತ್ತೆ ಪಾಪ. ಅದು ಅದರಲ್ಲೂ ಈ ಕುರ್ತಿ ಅದೆಲ್ಲ ಆಗಲ್ಲಮ್ಮ, ನಾನು ಅಲ್ಲಿ ಮೆಟ್ಲು ಹತ್ಬೇಕಾದ್ರೆ ಇಳಿಬೇಕಾದ್ರೆಲ್ಲ ಆಗಲ್ಲ. ಹಾಗಾಗಿ ಪ್ಯಾಂಟು ಶರ್ಟ್ ಆದರೆ ನನಗೆ ಅದು ಕಂಫರ್ಟ್ ಇರುತ್ತೆ, ನಾನು ಅದರಲ್ಲೇ ಜಾಸ್ತಿ ತೊಗೊಳ್ತೀನಿ ಅಂತ ಇತ್ತು. ವಿಧಾನಸೌಧದ ಹತ್ರ ನಾವು ಬರ್ತಾ ಇರ್ಬೇಕಾದ್ರೆ ಅಂದರೆ ನಾವು ಅಲ್ಲಿಂದ ಆಟೋನಲ್ಲಿ ಬಂದುಬಿಟ್ವಿ. ಭಾನು ನಾನು ಹಾಗೆ ಮತ್ತೆ ಕೋರ್ಟ್ಗೆ ಹೋಗಬೇಕು, ಕೇಸ್ ಇದೆ ಅಂತ ಭಾನು ಹಾಗೆ ಹೊರಟ್ಬಿಡ್ತು. ನಾವು ಆಟೋದಲ್ಲಿ ಬರ್ಬೇಕಾದ್ರೆ ವಿಧಾನಸೌಧ ನೋಡ್ಕೊಂಡು ಬರ್ತಾಯಿದ್ವಿ. ನಾವು ಅದಕ್ಕೆ ನೀನು ವಿಧಾನಸೌಧ ನೋಡಿದ್ಯಾ ಅಂತ ಹೇಳ್ತಾಯಿದ್ದು. ಹೊರಗಡೆಯಿಂದ ತುಂಬ ಸಾರಿ ನೋಡಿದ್ದೀನಿ, ಒಳಗಡೆ ಮಾತ್ರ ಒಂದು ಸಾರಿ ನೋಡಿದ್ದು ಚಿಕ್ಕ ಹುಡುಗಿನಲ್ಲಿ ಅಂತ ಹೇಳಿದೆ. ಅಂದರೆ ನಾನು ಚಿಕ್ಕ ಹುಡುಗಿನಲ್ಲಿ ಒಂದು ಸತಿ ನಮ್ಮ ರಿಲೇಟಿವಲ್ಲಿ ಒಬ್ಬರು ಇಲ್ಲಿ ಕೆಲಸ ಮಾಡ್ತಾಯಿದ್ರು ಒಳಗಡೆ ಅಂತ ಹೇಳಿ ಅವಣ್ಣ ಕರ್ಕೊಂಬಂದಿದ್ರು. ಅವಾಗ ನಾನು ಒಳಗಡೆ ಫಸ್ಟ್ ಟೈಮ್ ನೋಡಿದ್ದು. ಸ್ಕೂಲ್ ಟ್ರಿಪ್ಪೆಲ್ಲ ಅಂತಂದರೆ ಫಸ್ಟ್ ಕರ್ಕೊಬರ್ತಾ ಇದ್ದಿದ್ದೆ ನಾವು 4th ತನಕ ಬರೀ ವಿಧಾನಸೌಧ ಲಾಲ್ಬಾಗ್ ಅಂತಲೇ ಕರ್ಕೊಂಬರ್ತಾ ಇದ್ದಿದ್ದು. ಆವಾಗ ನೋಡ್ತಾ ಇದ್ವಿ. ಅಂದರೆ ಇವಾಗೆಲ್ಲ ಹೊರಗಡೆ ಎಲ್ಲಾದರೂ ಬರ್ಬೇಕಾದ್ರೆ ಇಲ್ಲ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಲ್ಲ, ಹಾಗಾಗಿ ತುಂಬ ಸಾರಿ ನೋಡಿರ್ತೀವಲ್ಲ, ಅದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ವಿ. ಹೊರ್ಗಡೆ ಎಲ್ಲಾದರೂ ಬಂದಾಗ ಮನೆಯಲ್ಲಿ ಇನ್ನೊಂದು ಫಂಕ್ಷನ್ಗೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಗ ಎರಡೆರಡು ಆಗೋದೇ ಇಲ್ಲ. ಅದು ಶಾಪಿಂಗ್ ಬಂದಾಗಂತೂ ಆಗೋದೇ ಇಲ್ಲ. ಫಸ್ಟ್ ಟೈಮ್ ಏನೋ ಎಷ್ಟು ಬೇಗ ನಾವು ಶಾಪಿಂಗ್ ಮಾಡಿದ್ದು, ಒಂದು 2 ಅವರ್ 3 ಅವರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ನಮ್ಮ ಅತ್ತಿಗೆ ಏನಾದರೂ ತೊಗೋಬೇಕು ಅಂದಿದ್ರೆ ಸಿಕ್ಕಾಪಟ್ಟೆ ಲೇಟ್ ಮಾಡೋರು. ಮೌನ ಆಗಿರೋದ್ರಿಂದ ಅವಳು ಬೇಗನೆ ತೊಗೊಂಡ್ಬಿಡ್ತಾಳೆ ಪಾಪ. ಅವಳು ಯಾವುದೂ ಜಾಸ್ತಿ ಏನಿದು ಮಾಡೋದಕ್ಕೆ ಹೋಗಲ್ಲ. ನಮ್ಮ ಅತ್ತಿಗೆ ಆಗಿದ್ದರೆ ಫುಲ್ಲು ಲೇಟ್ ಮಾಡೋರು. ನಾವು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದು, ಇಲ್ಲಿ ದೇವ್ರ ಹತ್ರ ಗಂಗೆ ಪೂಜೆ ಮಾಡಿ ಅಲ್ಲಿಂದ ದೇವ್ರು ತೊಗೊಂಡು ಹೋಗಬೇಕು ಅಂತ ಹೇಳಿ ಊರ ಎಂಟ್ರೆನ್ಸಲ್ಲೇ ನೀರಿನ ಟ್ಯಾಂಕ್ ಇದೆಯಲ್ಲ, ಅಲ್ಲೇ ಅಂದರೆ ನಮ್ಮೂರಲ್ಲಿ ಈ ಕೆರೆ ಅದೆಲ್ಲ ಏನೂ ಇಲ್ಲ, ನೀರಿರೋದು. ಹಾಗಾಗಿ ನೀರಿನ ಟ್ಯಾಂಕ್ ಇದೆಯಲ್ಲ ಊರ ಎಂಟ್ರೆನ್ಸಲ್ಲೇ, ಅಲ್ಲಿಂದನೇ ದೇವ್ರು ತೊಗೊಳೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಾವು ಬರೋಷ್ಟರಲ್ಲೂ ಪೂಜೆ ಎಲ್ಲ ಈಗ ಸ್ಟಾರ್ಟ್ ಆಗಿತ್ತು. ಇನ್ನು ಮನೆ ಹತ್ರ ಹೋಗಿ ಇಲ್ಲಿಗೆ ಬರೋಷ್ಟರಲ್ಲಿ ಲೇಟ್ ಆಗುತ್ತಲ್ಲ, ಹೇಗಿದ್ರು ದೇವ್ರು ಇಲ್ಲೇ ತೊಗೊಬಂದಿದ್ರಲ್ಲ, ಇಲ್ಲಿಂದನೇ ಹೋಗೋದು ಅಂತ ಹೇಳಿ ದೇವ್ರ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯ್ತಾಯಿತ್ತು.
ಹಾಕಬತ್ತೀನಿ ಗಾಡಿ ಅಲ್ಲೇ ಇದ್ರೆ ಇರಲಿ.
ಒಂದು ಮನೆಗೆ 1000 ಮನೆಯಾಗಲಿ 1000 ಮನೆಗೆ ಸಂಪತ್ತು ಬೆಣ್ಣೆ ಬೆಟ್ಟವಾಗಲಿ ತೂಗ ತೊಟ್ಟಿಲಾಗಲಿ ನಮ್ಮಂತ ಗೊರವರು ಸಾಲ ತೋಣಿ ನಡೆಸುವಂತೆ ಇದರ ಬಾಗಿ ಕೊಡಪ್ಪ ಮಾರ್ತಾಂಡ ಬೆರವ ಮೈಲಾರಲಿಂಗ ಆ ಮಲ್ಲಿಕಾರ್ಜುನ ಆಹಾ ರುದ್ರ ಆಹಾ ಈರಭದ್ರ ಕೈಲಾಸವಾಸ ಪಾರ್ವತಿ ಪರಮೇಶ್ವರ ಅಖಿಲಾಂಡ ಕೋಟಿ ಪ್ರಾಣನಾಯಕ ಮುಳೇಶ್ವರ ಪಂಚಾಂಬರ ರಸನೆ ಮಾಡಿದ ಪಾಪ ಪರಿಹಾರವರಪ್ಪ ಹೇಳಿಕೊಡು ಮೈಲಾರಲಿಂಗ ಗಂಗೆ ಮಳವ ಚಾಮಲೋ ಚಮಲೋ ಆಯ್ತು ಕಳಿವ ಯಾರು ನಿಮ್ಮ ಕಡೆ ಉತ್ಸವ ಬರೋದು 4 ಜನ ರೆಡಿಯಾಗಿರಿ. ಸರ್ಟ್ ಹಾಕ್ಬೇಕು ಒತ್ಕೋಬೇಕು. ಕೊಡೋಣ ಬೇಗ 4 ಜನ